ಅವರೆಲ್ಲ ಜೀವನದಾರಿಗಾಗಿ ಸಾಲ ಸೋಲ ಮಾಡಿ ಕಾರು ಖರೀದಿ ಮಾಡಿ ಜೀವನ ಸಾಗಿಸೋ ಜನ. ಅವರ ಜೀವನದ ಬಂಡಿಗೆ ಒಂದು ಕಾಲದಲ್ಲಿ ಸಾಥ್ ನೀಡಿದ್ದು ಕೆಲ ಅಗ್ರಿಗೇಟರ್ ಆ್ಯಪ್ಗಳು ಪ್ರಸಿದ್ಧಿ ಪಡಿತಾ ಇದ್ದಂತೆ ವರಸೆ ಬದಲಾಯಿಸಿಕೊಂಡಿದೆ. ಇದು ಕ್ಯಾಬ್ ಚಾಲಕರಿಗೆ ನುಂಗಲಾರದ ತುಪ್ಪವಾಗಿದೆ. ಹಾಗಾದರೆ ಅಗ್ರಿಗೇಟರ್ ಆ್ಯಪ್ಗಳಿಂದ ಚಾಲಕರಿಗೆ ಆಗ್ತಾ ಇರುವ ಮೋಸ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅಗ್ರಿಗೇಟರ್ ಆಪ್ಗಳ ವಿರುದ್ಧ ಸಿಡಿದೆದ್ದ ಕ್ಯಾಬ್ ಚಾಲಕರು. ಅಗ್ರಿಗೇಟರ್ ಆಪ್ಗಳ ಕಳ್ಳಾಟಕ್ಕೆ ಚಾಲಕರು ಸುಸ್ತು. ದುಡಿಯೋದು ಯಾರೋ, ತಿನ್ನೋದು ಇನ್ಯಾರೋ. ಎಸ್, ಅಗ್ರಿಗೇಟರ್ ಆಪ್ಗಳು ಒಂದು ಕಾಲದಲ್ಲಿ ಚಾಲಕರ ಪರವಾಗಿ ನಿಂತಿದ್ದ ಕಂಪನಿಗಳು. ಆದ್ರೆ ಇದೀಗ ಆ ಆಪ್ಗಳೇ ಚಾಲಕರ ಪಾಲಿಗೆ ಶನಿಯಾಗಿದೆ. ದುಡಿದು ತಿನ್ನೋ ಚಾಲಕರ ತಟ್ಟೆಗೆ ಕೈ ಹಾಕೋ ಕೆಲಸ ಮಾಡ್ತಿದೆ. ಚಾಲಕರಿಗೆ ಸಾಥ್ ನೀಡೋಕೆ ಬಂದ ಕೆಲ ಕಂಪನಿಗಳು ಯಾವಾಗ ಪ್ರಯಾಣಿಕರು ಸಂಪೂರ್ಣವಾಗಿ ಕ್ಯಾಬ್ ಬುಕಿಂಗ್ಗೆ ಅವಲಂಬಿತರಾಗಿರ್ತಾರೆ ಅಂತ ಗೊತ್ತಾಯ್ತೋ ಆಗ ತನ್ನ ಅಸಲಿ ಆಟ ಶುರು ಮಾಡಿದೆ. ಸೈಲೆಂಟ್ ಆಗಿ ಸಾರಿಗೆ ಇಲಾಖೆ ನಿಯಮ ಗಾಳಿಗೆ ತೂರಿ ಚಾಲಕರ ಜೊತೆ ಕಳ್ಳಾಟ ಆಡ್ತಾ ಇದೆ. ಸಾರಿಗೆ ಇಲಾಖೆ ನಿಯಮದ ಪ್ರಕಾರ ಕ್ಯಾಬ್ಗಳಿಗೆ ಪ್ರತಿ ಕಿಲೋಮೀಟರ್ಗೆ 24 ರೂಪಾಯಿ ನಿಗದಿ ಮಾಡಿದೆ. ಆದ್ರೆ ಅಗ್ರಿಗೇಟರ್ ಆಪ್ಗಳು ಮಾತ್ರ ಮನಬಂದಂತೆ ದರ ಫಿಕ್ಸ್ ಮಾಡ್ತಿವೆ. ಪೀಕ್ ಅವರ್ನಲ್ಲಿ ಒಂದ್ ರೇಟ್, ನಾನ್ ಪೀಕ್ ಅವರ್ನಲ್ಲಿ ಮತ್ತೊಂದು ರೇಟ್ ನೀಡುತ್ತಿವೆ. ಉದಾಹರಣೆಗೆ 20 ಕಿಲೋಮೀಟರ್ ಟ್ರಿಪ್ ಇದ್ರೆ ಸಾರಿಗೆ ನಿಯಮದ ಪ್ರಕಾರ 480 ರೂಪಾಯಿ ಬರಬೇಕು. ಆದ್ರೆ ಪೀಕ್ ಅವರ್ನಲ್ಲಿ 700 ರೂಪಾಯಿ ಚಾರ್ಜ್ ಮಾಡಲಾಗುತ್ತಿದೆ. ನಾನ್ ಪೀಕ್ ಅವರ್ನಲ್ಲಿ ಅದೇ 20 ಕಿಲೋಮೀಟರ್ಗೆ 200 ರೂಪಾಯಿ ನೀಡಲಾಗುತ್ತಿದೆ. ಜೊತೆಗೆ ಚಾಲಕರಿಗೆ ಬರಬೇಕಿದ್ದ ಹಣದಲ್ಲಿ ಕಮಿಷನ್ ಪಡೆದುಕೊಳ್ಳುತ್ತಿರೋ ಆರೋಪಗಳು ಕೇಳಿ ಬರ್ತಾ ಇವೆ. ಇನ್ನು ಈ ಬಗ್ಗೆ ಚಾಲಕರು ಕಂಪನಿಗಳ ವಿರುದ್ಧ ಧ್ವನಿ ಎತ್ತಿದ್ರೆ ಅಂತ ಚಾಲಕರ ಐಡಿಗಳನ್ನೇ ಬ್ಲಾಕ್ ಮಾಡುತ್ತಿದೆ. ಜೊತೆಗೆ ಆರೋಗ್ಯದ ಸಮಸ್ಯೆ ಅಂತ ಡ್ಯೂಟಿಗೆ ಹೋಗಿಲ್ಲ ಅಂದ್ರೆ ಚಾಲಕರ ಐಡಿಯಲ್ಲಿರುವ ಹಣವನ್ನ ಮೈನಸ್ ಮಾಡ್ತಿವೆ. ಸದ್ಯ ಚಾಲಕರ ಪರಿಸ್ಥಿತಿ ಯಾರೋ ದುಡಿದು ಇನ್ಯಾರದ್ದೋ ಹೊಟ್ಟೆ ತುಂಬಿಸುವಂತಾಗಿದೆ. 3 ಕಿಲೋಮೀಟರ್ ಪಿಕಪ್ ಇದೆ, 49.8 ಡ್ರಾಪ್ ಇದೆ ದೇವನಹಳ್ಳಿಯಿಂದ ಬೆಲ್ಲಂಡೂರಿಗೆ. ಸರ್, ಟ್ರಾಫಿಕ್ ಟೈಮು 2 hours 10 minutes ತೋರಿಸಿದೆ. 386 ರೂಪಾಯಿ ಕೊಟ್ಟಿದ್ದಾರೆ ಸರ್. ಇಷ್ಟು ದಿನ ದೂರು ಕೊಟ್ಟಿದ್ದಾಯ್ತು, ಮನವಿ ಕೊಟ್ಟಿದ್ದಾಯ್ತು, ಯಾರು ಸಂಘಟನೆಯವರು ಎಲ್ಲ ಬಂದ್ಬಿಟ್ಟು ಎಲ್ಲ ಮಾಡಿದ್ದಾಯ್ತು. ನಾವು ಆ್ಯಸ್ ಎ ಡ್ರೈವರ್ ಇಂಡಿಪೆಂಡೆಂಟ್ ಆಗಿ, ನಾನು ಒಬ್ಬ ಇಂಡಿಪೆಂಡೆಂಟು, ಇವರು ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ತಾಕೀತು ಮಾಡೋಕ್ಕೆ ಬಂದಿದ್ದೀವಿ. ನಿಮ್ಮ ಕೆಲಸ ಏನಿದೆ ಅದನ್ನು ಕೆಲಸ ಮಾಡಿ. ನೀವೇ ಆದೇಶ ಹೊರಡಿಸಿರೋ ರೇಟನ್ನು ಪ್ರತಿಯೊಂದು ಸಂಸ್ಥೆಗಳಲ್ಲೂ ಕೂಡ ರೆಗ್ಯುಲೇಟ್ರಿ ಮಾಡಿ. ಮ್ಯಾಟ್ರ್ ಏನು ಅಂದರೆ, ಸರ್ಕಾರ ಆದೇಶ ಮಾಡಿರುವಂಥ 2024ರಲ್ಲಿ ಒಂದು ಜನ್ರೇಟ್ ಮಾಡಿತ್ತು. ಏನು ಅಂದರೆ ವೆಹಿಕಲ್ನ ರೇಟ್ನ ಆಧಾರದಲ್ಲಿ, ಅಂದರೆ 10 ಲಕ್ಷಕ್ಕಿಂತ ಒಳಗಡೆ ಅದೆಲ್ಲ ಆ ಥರದಲ್ಲಿ ಕೊಟ್ಟಿರೋದನ್ನ ಇವ್ರು ಯಾರೂ ಇಂಪ್ಲಿಮೆಂಟ್ ಮಾಡಿಲ್ಲ. ಒಟ್ನಲ್ಲಿ ಅಗ್ರಿಗೇಟರ್ ಆಪ್ಗಳು ಚಾಲಕರಿಗೆ ಮಾತ್ರ ಅಲ್ಲ, ಪ್ರಯಾಣಿಕರಿಗೂ ಎರ್ರಾಬಿರ್ರಿ ರೇಟ್ ಫಿಕ್ಸ್ ಮಾಡ್ತಿದ್ರೆ ಇತ್ತ ಚಾಲಕರು ಮಾತ್ರ ತಾವು ದುಡಿದ ಹಣ ಕೈ ಸೇರದೆ ಕಂಗಾಲಾಗಿದ್ದಾರೆ. ಶರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.